ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಒಂದು ಫುಡ್ ವಾಕ್ ಮಾಡೋಕ್ಕೆ ಬದಲಾಗಿ ಡಿಫ್ರೆಂಟ್ ಆಗಿ ಫುಡ್ ರನ್ ಅಂತ ಮಾಡ್ತಾ ಇದೀವಿ. ಇದರಲ್ಲಿ ಏನಂದ್ರೆ ಒಂದು ಏರಿಯಾಗೆ ಹೋಗ್ತೀವಿ, 4 ರಿಂದ 5 ತಿಂತೀವಿ, ಅದ್ರ ಜೊತೆಗೆ ಓಡ್ತಾ ತಿಂತೀವಿ. ಈ ಕಾನ್ಸೆಪ್ಟ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ಬನ್ನಿ ಈಗ ಶುರು ಹಚ್ಕೊಳ್ಳೋಣ. ಓಕೆ, ಒಂದು 1 ಅವರ್ ಡ್ರೈವ್ ಮಾಡಿಕೊಂಡು ನಾವೀಗ ಬಂದಿದ್ದೀವಿ. ಇವತ್ತು ನಾವು ಓಡ್ತಾ ಇರೋಂಥ ಏರಿಯಾ ನೋಡಿದ್ರೆ ಮಲ್ಲೇಶ್ವರಮ್ಮು. ಸೊ ಮಲ್ಲೇಶ್ವರಂ ಸುತ್ತಮುತ್ತ ಓಡಿ ಏನೇನು ಜಾಗಗಳು ತೋರಿಸ್ಬೋದು ಅಂತ ಇವತ್ತು ಮಾಡ್ತಾ ಇದೀವಿ. ನಮ್ಮ ಜೊತೆಗೆ ಇನ್ನೊಬ್ರು ಬ್ಲಾಗರ್ ಶುದ್ಧ ದೇಸಿ ಫುಡೀಸ್ ರಾಹುಲ್ ಅವರು ಕೂಡ ಇದ್ದಾರೆ. ಅವರೇ ಆ್ಯಕ್ಚುಲಿ ಇದನ್ನು ಹೋಸ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಸೇರಿದ್ದೀವಿ. ಸೊ ಅಲ್ಲಿದ್ದಾರೆ ನೋಡಿ, ಬನ್ನಿ ಮಾತಾಡ್ಸೋಣ. ಹಾಯ್, ಗುಡ್ ಮಾರ್ನಿಂಗ್, ಲಾಂಗ್ ಟೈಮ್ ನೋ ಸಿ. ಸೊ ರಾಹುಲ್ ಶುದ್ಧ ದೇಸಿ ಫುಡೀಸ್ ನಿಮ್ಗೆ ಗೊತ್ತಿರುತ್ತೆ. ಇವರೇ ಇವತ್ತು ಹೋಸ್ಟ್ ಮಾಡ್ತಾ ಇರೋದು, ಲೈಕ್ ಸೊ ಓಡಿ ತಿನ್ನೋ ಥರ ಫುಡ್ ರನ್ ಇದು ಬೇಸಿಕಲಿ. ಸೊ ಫ್ಯೂ ಸ್ಪಾಟ್ಸ್ ಹೋಗ್ತಾ ಇರ್ತೀವಿ. ಬಟ್ ಐಡಿಯಲಿ ಏನು ಮಾಡ್ತಾರೆ ಅಂದರೆ ಜನ ಒಂದು ಸ್ಪಾಟಿಂದ ಇನ್ನೊಂದು ಸ್ಪಾಟು ಗಾಡಿಯಲ್ಲಿ ಹೋಗ್ತಾರೆ, ಇಲ್ಲ ದಿಲ್ ಗೋ ಥ್ರೂ ಅದರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಬಟ್ ನಾವು ನಟರಾಜ ಸರ್ವಿಸ್ ಮಾಡೋಣ ಅಂತ. ಸೊ ದ್ಯಾಟ್ ವಿಲ್ ಎಂಜಾಯ್, ಎಲ್ಲರೂ ಒಟ್ಟಿಗೆ ಓಡೋದು, ಪ್ಲಸ್ ವಿಲ್ ಆಲ್ ಹ್ಯಾವ್ ಫನ್. ಅದಕ್ಕೋಸ್ಕರನೇ ಇದು ಹೋಸ್ಟ್ ಮಾಡ್ತಾ ಇರೋದು. ಪ್ಲಸ್ ವಿ ನೀಡ್ ಟು ಬಿಕಮ್ ಅ ಲಿಲ್ ಮೋರ್ ಫಿಟರ್. ನನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫುಡೀಸು ಹೂ ಆಲ್ಸೋ ವಾಂಟ್ ಟು ಬಿಕಮ್ ಫಿಟ್, ವಿ ಆರ್ ರನ್ನಿಂಗ್. ಸೊ ರಾಹುಲ್ ಅವರ ಫಾಲೋವರ್ಸ್ ಒಂದಷ್ಟು ಜನ ಸೇರಿದ್ರು. ಸೊ ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗಿ CTR ಇಂದ ನಮ್ಮ ರನ್ನಿಂಗ್ ಪಾಯಿಂಟ್ ಶುರು ಮಾಡ್ಕೊಂಡ್ವಿ. ಲೆಟ್ಸ್ ಗೋ. ಸೊ ಸ್ಟಾರ್ಟ್ ಮಾಡಿದ್ದೀವಿ, CTR ಇಂದ ಶುರು ಮಾಡಿದ್ದೀವಿ. 750 ಮೀಟರ್ಸ್ಗೆ ಫಸ್ಟ್ ಪಿಟ್ ಸ್ಟಾಪ್ ಇದೆ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಒಂದು 750 ಮೀಟರ್ಸ್ ಹೊಡ್ಕೊಂಡು ಬಂದು ಇವತ್ತಿನ ಫಸ್ಟ್ ಪಿಟ್ ಸ್ಟಾಪಿಗೆ ಬಂದಿದ್ದೀವಿ. 1977 ಶುರು ಮಾಡಿರ್ತಕ್ಕಂಥ ಒಂದು ಹೋಟೆಲ್ ಬಂದಿದ್ದೀವಿ. ಇದು ಮಲ್ಲೇಶ್ವರನ ಐಕಾನಿಕ್ ಪ್ಲೇಸ್. ಯಾವ ಜಾಗ ಅಂತ ತೋರಿಸ್ಕೊಡ್ತೀವಿ ಬನ್ನಿ ಹೋಗೋಣ. ಶ್ರೀ ರಾಘವೇಂದ್ರ ಸ್ಟೋರ್ಸ್ 1977ರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಅಂಗಡಿಗೆ ಸುಮಾರು 49 ವರ್ಷಗಳ ಇತಿಹಾಸ ಇದೆ. ಮಲ್ಲೇಶ್ವರದ ಒಂದು ಪ್ರಾಮುಖ್ಯವಾಗಿರೋ ತಿಂಡಿ ತಿನಿಸಿನ ಜಾಗದಲ್ಲಿ ಹಲವಾರು ರೀತಿಯಾದ ತಿಂಡಿಗಳು ಸಿಗುತ್ತೆ. ನಾವು ಡಿಸ್ಕಸ್ ಮಾಡಿ ತಗೊಂಡಿದ್ದು 13 ಪ್ಲೇಟ್ ಇಡ್ಲಿ, 13 ಪ್ಲೇಟ್ ಇಡ್ಲಿ, 2 ಪ್ಲೇಟ್ ವಡೆ. ಅರ್ಲಿ ಮಾರ್ನಿಂಗ್ ಒಂದು 7:15 ಹೋಗಿದ್ದರಿಂದ ಕ್ಯೂ ಇರಲಿಲ್ಲ. ಡೈರೆಕ್ಟ್ ಆಗಿ ಆರ್ಡರ್ ಮಾಡಿ ತಗೊಳಕಾಯ್ತು. ಇಲ್ಲಿನ ಇಡ್ಲಿ ಹಾಗೂ ಶಾವಿಗೆ ಬಾತ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಪ್ರತಿದಿನ ಬೆಳಗ್ಗೆ 6:30ರಿಂದ 1 ಗಂಟೆ ಹಾಗೂ ಸಂಜೆ 4 ಗಂಟೆಯಿಂದ 9 ಗಂಟೆ ತನಕ ತೆಗೆದಿರುತ್ತೆ. ಹಾಗೂ ಮಂಗಳವಾರ ದಿನ ರಜಾ ಇರುತ್ತೆ. ಒಂದ್ ಪ್ಲೇಟ್ ನ ಇಡ್ಲಿ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದ್ ಪ್ಲೇಟ್ ಅಲ್ಲಿ 2 ಇಡ್ಲಿ ಬರುತ್ತೆ. ಇಡ್ಲಿನ ತಗೊಂಡು ಪಕ್ಕದಲ್ಲಿ ಒಂದು ಕೌಂಟರ್ ಇರುತ್ತೆ. ಆ ಕೌಂಟರ್ ಹೋದ್ರೆ ಚಟ್ನಿನ ಸರ್ವ್ ಮಾಡ್ತಾರೆ. ತೆಂಗಿನಕಾಯಿ ಮಾಡಿರ್ತಕ್ಕಂಥ ನೀರ್ಕಾಯಿ ಚಟ್ನಿನ ಇಡ್ಲಿಗೆ ಡಿಪ್ ಮಾಡ್ತಾರೆ. ಹಾಗೂ ಈ ಚಟ್ನಿ ಅಂತೂ ಅನ್ಲಿಮಿಟೆಡ್, ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಸ್ಕೊಂಡು ತಿಂತಾ ಇರ್ಬೋದು. ಬ್ರೋ ಹೇಗಿದೆ? ಸೊ 200 ರೂಪೀಸ್ ಫುಡ್ ಟೂರ್ ಮಾಡಿದಾಗ ಇದೇ ರಾಘವೇಂದ್ರ ಸ್ಟೋರ್ಸಲ್ಲಿ ಶಾವಿಗೆ ಬಾತ್ ತೋರಿಸಿದೆ. ಈ ಸತಿ ಇಡ್ಲಿ ತೊಗೊಂಡಿದ್ವಿ, ಮೃದುವಾಗಿದೆ, ನೀರು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ಇಡ್ಲಿ ಅಂತೂ ಮೃದುವಾಗಿ ಸ್ಪಾಂಜಿ ಟೆಕ್ಸ್ಚರ್ ಅಲ್ಲಿ ಇತ್ತು. ಕಾಯಿ ಚಟ್ನಿ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಆ ಕಾಯಿ ಚಟ್ನಿಲಿ ಹಾಕಿರ್ತಕ್ಕಂಥ ಒಗ್ಗರಣೆ ಅಂತೂ ಒಳ್ಳೆ ಫ್ಲೇವರ್ ಕೊಡ್ತಾ ಇತ್ತು. ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿ ಭಾನುವಾರ ದಿನ ಬಂದು ಚಿಲ್ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಜಾಗ ಅಂತೂ ಪರ್ಫೆಕ್ಟ್ ಪ್ಲೇಸ್. ಹಾಗೆ ಇಡ್ಲಿ ತಿಂತಾ ನಾವೆಲ್ಲ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ನೋಡಿದ್ರಲ್ಲ, ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಇಡ್ಲಿ ತಿಂದ್ವಿ. ಈಗ ನೆಕ್ಸ್ಟ್ 1.1 ಕಿಲೋಮೀಟರ್ ದೂರದಲ್ಲಿ ಸೆಕೆಂಡ್ ಪಿಟ್ ಸ್ಟಾಪ್ ಇದೆ. ಸೊ ಮತ್ತೆ ನಾವು ರನ್ನಿಂಗ್ ಶುರು ಹಚ್ಕೊಂಡು ಅಲ್ಲೋ ಊಟ ಅಲ್ಲೇನು ಸವಿ ತಿಂದು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಅದೇ ಒಂದು ಲೈಕ್ ಶೂಟ್ ಮಾಡೋದು ಈ ಥರ ಯಾವತ್ತು ದಿನ ಸಿಗುತ್ತೋ ಅಷ್ಟು ದಿನ ಶೂಟ್ ಮಾಡ್ತೀನಿ. ಶೂಟ್ ಮಾಡಿದ್ಮೇಲೆ 1 or 2 ಡೇಸಲ್ಲಿ ಎಡಿಟ್ ಮಾಡಿ ಹಾಕಬೇಕು. ಬಿಕಾಸ್ 2 ವೀಡಿಯೋಸ್ ಪರ್ ವೀಕ್ ಹಾಕೋದ್ರಿಂದ ಕಂಟಿನ್ಯೂಸ್ ಎಡಿಟಿಂಗ್ ಕೆಲಸ ಇದ್ದೇ ಇರುತ್ತೆ. ಸಿಕ್ಕಿದ ಟೈಮಲ್ಲಿ ಎಡಿಟ್ ಮಾಡ್ತಾ ಇರ್ತೀನಿ. ನಾನು 1 ಡೇ ಥರ ಮಾಡೋದಲ್ಲ. ಸೊ ಮಾರ್ನಿಂಗಿಂದ ನೈಟ್ ತನಕ ಅಂದರೆ ಅಲ್ಲೇ ಇರ್ತೀನಿ. ಅಲ್ಲೇ ಇದ್ಕೊಂಡು ಕಾರಲ್ಲಿ ಹೋಗಿರ್ತೀನಿ. ಅಲ್ಲೇ ಇದ್ಕೊಂಡು ಶೂಟ್ ಮಾಡೋದು ಮತ್ತೆ ರಿಟರ್ನ್ ಬರೋದು, ಶೂಟ್ ಮಾಡೋದು ರಿಟರ್ನ್ ಬರೋದು, ಹಂಗೆ ಮಾಡ್ಕೊಂಡು. ಅದೇ ಆ ಥರ ಹೋದಾಗ ಫುಲ್ ಡೇ ನಾನು ಅವನೇ ಹೋಗಿದ್ದು. ಫುಲ್ ಡೇ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಲ್ಲೇ ಇದ್ವಿ. ಈವ್ನಿಂಗ್ 6 o'clock 7 o'clock ರಿಟರ್ನ್ ಹೊರಟಿದ್ದು. ಸೊ ಮಾರ್ನಿಂಗ್ 4 o'clock ಮನೆ ಬಿಟ್ಟಿದ್ದು. ಸೊ ದಟ್ಸ್ ಹೌ ವರ್ಕ್. ಅದಾದಮೇಲೆ ಎಡಿಟಿಂಗ್ ಮತ್ತೆ ಇಟ್ ಟೇಕ್ಸ್ ಅನದರ್ 10 hours.
ಹಂಗೆ ನಮ್ಮ ಫಾಲೋವರ್ಸ್ ಜೊತೆ ಮಾತಾಡ್ತಾ ಓಡ್ಕೊಂಡು ನಾವು ರೀಚ್ ಆಗಿದ್ದೇನೆ ಮಲ್ಲೇಶ್ವರದ ಒಂದು ಫೇಮಸ್ ಜಾಗ ಆಗಿರ್ತಕ್ಕಂಥ ಸೂರ್ಯ ರಿಫ್ರೆಶ್ಮೆಂಟ್ಸ್. ಮಲ್ಲೇಶ್ವರದ 11th ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಈ ಈಟರಿ ಅಂತೂ ಶುರುವಾಗಿದ್ದು 1996ರಲ್ಲಿ. ಇಲ್ಲಿ ಸಿಗುವಂತ ತಿಂಡಿ ತಿನಿಸುಗಳಂತೂ ಜನಕ್ಕೆ ತುಂಬಾನೇ ಇಷ್ಟ. ನಾವು ಇಲ್ಲಿ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟು ಚೌಚೌ ಬಾತು ಹಾಗೂ 1 ಪ್ಲೇಟು ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರ್ನ ಬೆಲೆ ನೋಡಿದ್ರೆ 40 ರೂಪಾಯಿ ಹಾಗೂ ಚೌಚೌ ಬಾತ್ನ ಬೆಲೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 1 ಪ್ಲೇಟ್ ಚೌಚೌ ಬಾತು ಹಾಗೂ 1 ಪ್ಲೇಟ್ ಇಡ್ಲಿ ಸಾಂಬಾರ್ ತೊಗೊಂಡಿದ್ವಿ. ಚೌಚೌ ಬಾತ್ ನಾನು ತಿಂತೀನಿ, ಇಡ್ಲಿ ಸಾಂಬಾರ್ ನಮ್ಮ ರಾಹುಲ್ ಅವ್ರು ತಿಂತಾರೆ. ಬನ್ನಿ ನೋಡೋಣ ಹೆಂಗಿದೆ. ಮೊದಲಿಗೆ ನನ್ನ ಫೇವರೇಟ್ ಆದಂತ ಕೇಸರಿ ಬಾತ್ ಇಂದ ಶುರು ಮಾಡಿದ್ವಿ. ಪೈನಾಪಲ್ ಎಲ್ಲ ಹಾಕಿ ಮಾಡಿದ್ರು, ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ತಿನ್ಬೇಕಾದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಆವರೇಜ್ ಅಂತಾನೆ ಹೇಳ್ತೀನಿ. ಬಟ್ ಇಲ್ಲಿನ ಶೋ ಸ್ಟಾಪರು ಖಂಡಿತವಾಗ್ಲೂ ಇವರ ಖಾರ ಬಾತು ಚಟ್ನಿಯೊಟ್ಟಿಗೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಬಹಳನೇ ಫ್ಲೇವರ್ಫುಲ್ ಆಗಿ ತರಕಾರಿಗಳೆಲ್ಲ ಹಾಕಿದ್ರು, ತಿನ್ನಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಖಾರ ಬಾತ್ ಇಷ್ಟಪಡೋರ್ಗಂತೂ ಇದು ಡೆಫಿನೆಟ್ಲಿ ಒಂದು ಮಸ್ಟ್ ಟ್ರೈ. ನಮ್ಮ ಶುದ್ಧೇಸಿ ಫುಡೀಸ್ ರಾಹುಲ್ ಅವರು ಇಡ್ಲಿ ಸಾಂಬಾರ್ ಡಿಪ್ ತಗೊಂಡಿದ್ರು, ಹೇಗಿತ್ತು ನೋಡೋಣ ಬನ್ನಿ. ಸ್ವಲ್ಪ ಸ್ವೀಟು, ಲೈಟಾಗಿ ಖಾರ್ಚಾಗಿದೆ, ಬಟ್ ಫೈನ್. ನೋಡಿದ್ರಲ್ಲ, ಸೂರ್ಯ ರಿಫ್ರೆಶ್ಮೆಂಟ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಚೌಚೌ ಬಾತು ಹಾಗೂ ಇಡ್ಲಿ ಸಾಂಬಾರನ್ನ ತೋರಿಸ್ಕೊಟ್ಟೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು 700 ಮೀಟರ್ಸ್ ಓಡ್ಕೊಂಡು ಹೋಗಿ ಯಾವ ಜಾಗದಲ್ಲಿ ಏನು ತಿಂದು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ 15 ಕ್ರಾಸು ಮಾರ್ಗೋಸ ರೋಡ್ ಲೊಕೇಟ್ ಆಗಿರ್ತಕ್ಕಂಥ ಒಂದು ಈಟ್ರಿಗೆ ಬಂದಿದ್ದೀವಿ. ಈ ಜಾಗ ನೋಡಿದ್ರೆ 1977ರಲ್ಲಿ ಶುರು ಮಾಡಿದ್ದಾರೆ. ಜಾಗ ಯಾವುದು ಅಂತ ಆಲ್ರೆಡಿ ಗೊತ್ತಾಗಿರ್ಬೋದು, ಬನ್ನಿ ತೋರಿಸ್ಕೊಡ್ತೀನಿ. ಮಲ್ಲೇಶ್ವರದಲ್ಲಿರ್ತಕ್ಕಂಥ ವೀಣಾ ಸ್ಟೋರ್ಸ್ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ನಮ್ಮ ಮನೆಗಳಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿ ಅಂದರಿಂದ ಹಿಡಿದು ಈಗಿನ ಕಾಲದ ಮಕ್ಕಳವರೆಗೂ ಎಲ್ರಿಗೂ ಇಲ್ಲಿ ಸಿಗುವಂತ ಪುಳಿಯೋಗರೆ ಹಾಗೂ ಇಡ್ಲಿ ಅಂತೂ ತುಂಬಾನೇ ಇಷ್ಟ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟು ಪುಳಿಯೋಗರೆ. ಅದರ ಬೆಲೆ ನೋಡಿದ್ರೆ 65 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಬೆಳಗ್ಗೆ 6:30 11:30 ಹಾಗೂ ಸಂಜೆ 3:30 8:30 ತನಕ ಓಪನ್ ಇರುತ್ತೆ. ಅಂಡ್ ಸಂಡೇಸ್ ನೋಡಿದ್ರೆ ಬೆಳಗ್ಗೆ ಮಾತ್ರ ಓಪನ್ ಇರುತ್ತೆ. 1 ಪ್ಲೇಟ್ ಪುಳಿಯೋಗರೆ ತಗೊಂಡ್ವಿ, ನೋಡಕ್ಕಂತೂ ಸೂಪರ್ ಆಗಿದೆ. ಬಟ್ ಇದಕ್ಕೂ ತಿನ್ನಕ್ಕೆ ಮುಂಚೆ ಆ್ಯಕ್ಚುಲಿ ನಾವೇನೇ ಕೊಡ್ತಾ ಇದೀವಿ ಅಂದರೆ ಒಂದು ಸೋಷಿಯಲ್ ಕಾಸ್ಗೋಸ್ಕರ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಬನ್ನಿ ಪುಳಿಯೋಗರೆ ಟೇಸ್ಟ್ ಮಾಡೋಣ. ಇನ್ನು ಪುಳಿಯೋಗರೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಯಾಕೋ ಗೊತ್ತಿಲ್ಲ, ಅವತ್ತು ನಾನು ವಿಸಿಟ್ ಮಾಡಿದ ದಿನ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡಿದ್ರು. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಬಟ್ ಹೆವಿ ಸ್ಟ್ರಾಂಗ್ ಅಂತ ಅನಿಸ್ತು. ಸೋಷಿಯಲ್ ಕಾಸ್ ಏನು ಹೇಳ್ತಾ ಇದ್ದೀನಲ್ಲ, ಅದರಲ್ಲಿ ಎವ್ರಿ ಮಂತ್ ಒನ್ಸ್ ನಾವು ಮಾಡ್ಬೇಕಂತಿದ್ದೀವಿ ಇದನ್ನು. ಅದರಲ್ಲಿ ನೀವು ಕೂಡ ಭಾಗಿಯಾಗ್ಬೋದು. ಹಾಗೆ ಆ ಫುಲ್ ಕಂಪ್ಲೀಟ್ ಓಡಿ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ಅದರಲ್ಲಿ ನಾವು ಸ್ಪಾನ್ಸರ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ನೀವು ಹೇಗೆ ಭಾಗಿಯಾಗಬೇಕು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ನೋಡಿದ್ರಲ್ಲ, ವೀಣಾ ಸ್ಟೋರ್ಸಲ್ಲಿ ಒಂದು ಒಳ್ಳೆ ಪುಳಿಯೋಗರೆನ ತೋರಿಸ್ಕೊಟ್ಟೆ. ಸ್ಟ್ರಾಂಗ್ ಆಗಿತ್ತು, ಬಟ್ ಸ್ಟಿಲ್ ಒಂದ್ಸಲಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಪಿಟ್ ಸ್ಟಾಪ್ ಆಗಿ ಇಲ್ಲಿಂದ 650 ಮೀಟರ್ ಓಡ್ಕೊಂಡು ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇದೀವಿ. ಒಂದು ಐಕಾನಿಕ್ ಸ್ಪಾಟು, ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ 5th ಮೇನು 11th ಕ್ರಾಸ್ ಅಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಐಕಾನಿಕ್ ಐಸ್ ಕ್ರೀಮ್ ಸ್ಪಾಟ್ಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂತ ಹಲವಾರು ಐಸ್ ಕ್ರೀಮ್ಸ್ ಫೇಮಸ್. ನಾವಿವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಅಮೃತ್ ಐಸ್ ಕ್ರೀಮ್ಸ್ ಮಲ್ಲೇಶ್ವರದಲ್ಲಿ ಕಳೆದ 34 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಐಸ್ ಕ್ರೀಮ್ ಪಾರ್ಲರ್ ಅಂತೂ ಲೋಕಲಿಟ್ಸ್ಗೆ ಬಹಳನೇ ಇಷ್ಟ. ಪ್ಯೂರ್ ಮಿಲ್ಕ್ ಇಂದ ಮಾಡುವಂತ ಈ ಐಸ್ ಕ್ರೀಮ್ಸ್ ಅಂತೂ ಇಲ್ಲೇ ಇವರು ತಯಾರು ಮಾಡೋದು ಇನ್ ಹೌಸ್. ನಾವು ಇವರ ಮೆನುಲಿ ಸ್ಪೆಷಲ್ ಕ್ವೆಸ್ಟ್ ಅಂತ ಒಂದಷ್ಟು ಕೋನ್ಸ್ ಇತ್ತು, ಅದರಲ್ಲಿ ಒಂದು 4 ರಿಂದ 5 ಫ್ಲೇವರ್ಸ್ ನ ತಗೊಂಡು. ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8:30 ತನಕ ಓಪನ್ ಇರುತ್ತೆ. ಮಂಗಳವಾರ ದಿನ ಒಂದಿನ ರಜಾ ಇರುತ್ತೆ. ನಾಸ್ಟಾಲ್ಜಿಕ್ ಫೀಲ್ ಕೊಡುವಂತ ಈ ಕೋನ್ ಅಂತೂ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಿಲ್ಕ್ ಫ್ಲೇವರ್ ಒಂದಿಗೆ ಸಕ್ಕತ್ತಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಅಮೃತ್ ಐಸ್ ಕ್ರೀಮ್ಸ್ ಅಲ್ಲಿ ಸಿಂಪಲ್ ಆಗಿದ್ರು ಒಂದು ಸೂಪರ್ ಆಗಿರ್ತಕ್ಕಂಥ ಕೋನ್ ನ ತೋರಿಸ್ಕೊಟ್ಟೆ. 50 ರೂಪಾಯಿ ಇಲ್ಲಿ ಖರ್ಚಾಯಿತು. ಇಲ್ಲಿಂದ ಇನ್ನೊಂದು 500-600 ಮೀಟರ್ಸ್ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಐಕಾನಿಕ್ ಸ್ಪಾಟ್ಗೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ವಿದ್ಯಾರ್ಥಿ ಭವನ್ CTR. ವಿದ್ಯಾರ್ಥಿ ಭವನ್ ಹೋಗಿದ್ಯಾ? ಹೋಗಿದ್ದೀನಿ. ಇದು ಬೆಟ್ರಾ ವಿದ್ಯಾರ್ಥಿ ಭವನ? ಇದು ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಮಲ್ಲೇಶ್ವರದ ಒಂದು ಐಕಾನಿಕ್ ಪಿಟ್ ಸ್ಟಾಪ್ಗೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಾಗಿರ್ಬೋದು ಐಕಾನಿಕ್ ಅಂದರೆ ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇವತ್ತು ನಾನು 5 ಕಿಲೋಮೀಟರ್ ಓಡಿದ್ದೀನಿ. ಸೊ 5 ಕಿಲೋಮೀಟರ್ ಓಡಿದ್ದಕ್ಕೆ 6225 ಸ್ಟೆಪ್ಸ್ ಬಂದಿದೆ. ಅದರಲ್ಲಿ ಕ್ಲೈಮೇಟ್ ರಿಸರ್ಚ್ಗೆ ಡೊನೇಟ್ ಮಾಡ್ಬೋದು ಅಥವಾ ಹಾಸ್ಪಿಟಲ್ಸ್ ಡೊನೇಟ್ ಮಾಡ್ಬೋದು. ನಾನು ಹಾಸ್ಪಿಟಲ್ಗೆ ಡೊನೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಿದು ಮಂಕು ಓಡೋದನ್ನ ಡೊನೇಟ್ ಮಾಡ್ಬೋದು ಅಂತೀಯ ಏನು ಅಂತ ಕೇಳ್ತಿರ್ತೀರಾ. ಬಟ್ ಅದಕ್ಕೂ ಮುಂಚೆ ನಮ್ಮ ಲೆಜೆಂಡ್ರಿ CTR ಅಲ್ಲಿ ಹೋಗಿ ಮೊದಲಿಗೆ ದೋಸೆ ತಿನ್ಕೊಂಡು ನಂತರ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. 12 ಬೆಣ್ಣೆ ಮಸಾಲೆ. 1952ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ CTR ಸೆಂಟ್ರಲ್ ಟಿಫನ್ ರೂಮ್ ಅಲ್ಲಿ ಸಿಗುವಂತ ಬೆಣ್ಣೆ ಮಸಾಲೆ ದೋಸೆ ಅಂತೂ ವರ್ಲ್ಡ್ ಫೇಮಸ್. ವೀಕೆಂಡ್ ಮಾರ್ನಿಂಗ್ಸ್ ಹೋಗ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕ್ಯೂ ಇರುವಂತ ಈ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆನ ನಾವು ಹೋಗಿ ಆರ್ಡರ್ ಮಾಡಿದ್ವಿ. ಯಾವಾಗ ಲಾಸ್ಟ್ ಬರ್ತೀವಿ CTR ಬ್ರೋ? CTR ಬರ್ತಾನೆ ಇರ್ತೀನಿ ಬ್ರೋ, ಅದೇನು ಬಟ್ ನೀವು ಬಸವನಗುಡಿ ಹೇಳ್ತಾನೆ ಇರೋದು.
ಬಸವನಗುಡಿಯಲ್ಲಿ ಇರೋದು ಕರೆಕ್ಟ್, ಬಟ್ ವಿದ್ಯಾರ್ಥಿ ಭವನ್ ಆಯ್ತು 1-2 ವರ್ಷ ಆಯ್ತು ಹೋಗಿ, ಬಟ್ ಇಲ್ಲಿ ಬರ್ತಾನೆ ಇರ್ತೀನಿ. ಹಂಗೆ ಅಂತ ಅಲ್ಲಿ ಇಷ್ಟ ಇಲ್ಲ ಅಂತಲ್ಲ, ಬಟ್ ಇಲ್ಲಿ ತುಂಬಾ ಇಷ್ಟ ಅಷ್ಟೇ. ನಮ್ಮೆಲ್ಲರಿಗೂ ಗೊತ್ತಿದ್ದೇನೆ ಈ ತರ ಸ್ಟಾರ್ ವಾರ್ ನಡೀತಾನೆ ಇರುತ್ತೆ ವಿದ್ಯಾರ್ಥಿ ಭವನ CTR ಅಂತ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ನನ್ನ ಪ್ರಕಾರ ಆದ್ರೆ ಮಲ್ಲೇಶ್ವರಮಲ್ಲಿ ಇದ್ದಾಗ CTR ಅಲ್ಲಿ ತಿನ್ನಿ, ಹಾಗೆ ಬಸವನಗುಡಿಲಿದ್ದಾಗ ವಿದ್ಯಾರ್ಥಿ ಭವನ ಅಲ್ಲಿ ತಿನ್ನಿ. ಫುಡ್ ನ ನಾವು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಬೇಕು, ಈ ತರ ಜಗಳಗಳಾಡಬಾರ್ದು. ದೋಸೆ ಟೆಕ್ಸ್ಚರ್ ವೈಸ್ ಅಂತೂ ಒಂದು 70% ದೋಸೆ ಕ್ರಿಸ್ಪಿ ಹಾಗೂ ಒಂದು 30% ದೋಸೆ ಸಾಫ್ಟ್ ಆಗಿ ಮೃದುವಾಗಿತ್ತು. ಇನ್ನು ದೋಸೆನ ಆಲೂಗಡ್ಡೆ ಪಲ್ಯ ಅದ್ರ ಜೊತೆಗೆ ಪುದೀನ ಚಟ್ನಿ ಹಾಗೂ ತೆಂಗಿನಕಾಯಿ ಚಟ್ನಿ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಫ್ಲೇವರ್ಫುಲ್ ಆಗಿ ಒಂಥರ ಚೆನ್ನಾಗಿತ್ತು. ಅಂಡ್ ತಿಂತಾ ಬೆಣ್ಣೆ ಫ್ಲೇವರ್ ಸಿಗ್ತಾ ಹೋಗುತ್ತೆ, ಬೊಂಬಾಟಾಗಿತ್ತು. ಲಾಸ್ಟ್ ಅಲ್ಲಿ ಒಂದು ಫಿಲ್ಟರ್ ಕಾಫಿ ಜೊತೆ ನಮ್ಮ ಫುಡ್ ರನ್ನ ನಾವು ಮುಗಿಸಿದ್ವಿ. ನೋಡಿದ್ರಲ್ಲ, CTR ಅಲ್ಲಿ ಒಂದು ಚೆನ್ನಾಗಿರುವಂತ ಮಸಾಲೆ ದೋಸೆ ಹಾಗೂ ಅದ್ರ ಜೊತೆಗೆ ಕಾಫಿ ತೋರಿಸ್ಕೊಟ್ಟೆ. ಇವತ್ತಿನ ರನ್ ಇಲ್ಲಿಗೆ ಮುಗೀತಾ ಇದೆ. ಈ ರನ್ ಇಷ್ಟ ಆಗಿರುತ್ತೆ ನಮ್ದಿನಿ. ಈ ರನ್ನಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮುಂಚೆನೇ ಹೇಳ್ದಂಗೆ ಇಂಪ್ಯಾಕ್ಟ್ ಅಂತ ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ನಾವು ಏನು ನೋಡ್ತೀವೋ ಅಥವಾ ನಡೀತೀವೋ ಅದು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಅಮೌಂಟ್ ಆಗಿ ಕನ್ವರ್ಟ್ ಆಗುತ್ತೆ, ಮನಿ ಆಗಿ, ರುಪೀಸ್ ಆಗಿ. ದಿಸ್ ಈಸ್ ಹೌ ಯು ಕ್ಯಾನ್ ಡೊನೇಟ್ ಆಲ್ಸೋ. ಇದೆಲ್ಲ ಕನ್ವರ್ಟ್ ಆಗಿ ಇಷ್ಟು ಸ್ಟೆಪ್ಸು ಇಲ್ಲಿ ಡೊನೇಟ್ ಆಗ್ತಿದೆ. ಆಮೇಲೆ ಎಷ್ಟು ರೈಸ್ ಆಗಿದೆ ಫಂಡ್ಸ್ ಅಂತ ಗೊತ್ತಾಗುತ್ತೆ. ಇದೇನು ಪೇಡ್ ಪ್ರಮೋಷನ್ ಅಲ್ಲ. ವಿ ಫೆಲ್ಟ್ ದಿಸ್ ಈಸ್ ಯೂಸ್ಫುಲ್. ಓಡಿದ್ರೆ ನಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ. ಪ್ಲಸ್ ಬಿಕಾಸ್ ಆಫ್ ಅಸ್ ರನ್ನಿಂಗ್ ಸಮನ್ ಈಸ್ ಬೆನಿಫಿಟಿಂಗ್ ಔಟ್ ಆಫ್ ಇಟ್. ಅಂದರೆ ಸಮ್ ಪೇಷಂಟ್ಸ್ ಆರ್ ಬೆನಿಫಿಟಿಂಗ್ ಔಟ್ ಆಫ್ ಇಟ್. ಸೊ ವೈ ನಾಟ್ ಅಂತ ನಾವು ಹೇಳೋದು. ಸೋಷಿಯಲ್ ಕಾಸ್ಟ್ಗೋಸ್ಕರ ಇದನ್ನ Social ಪ್ಲಾನ್ cause. ಮಾಡ್ತಿರೋದು. ಸುಮ್ಮನೆ ಏನೋ ಓಡು ತಿನ್ನು ಅನ್ನೋದಲ್ಲ ಕಾನ್ಸೆಪ್ಟ್. ಹೌದು. ಓಡೋದ್ರಿಂದ ಏನಾದ್ರು ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಮಾಡೋಣ ಅಂತ ಇದನ್ನ ಮಾಡಿರೋದು. Yes. ಸೊ ಇದನ್ನ ನೀವು ನಮ್ಮ ಜೊತೆ ಬಂದು ಓಡ್ಬಿಟ್ಟು ಮಾಡ್ಬೋದು. ಎವ್ರಿ ಮಂತ್ ಒನ್ಸ್ ನಾವು ಪ್ಲಾನ್ ಮಾಡ್ತಾ ಇದೀವಿ, ಹೌದು. ಅನೌನ್ಸ್ ಮಾಡ್ತೀವಿ. ಅದು ಲೊಕೇಶನ್ ಮತ್ತೆ ಎಲ್ಲಿಂತಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಐ ಡೋಂಟ್ ನೋ ಹೂ ದಿ ಕ್ರಿಯೇಟರ್ಸ್ ಆರ್ ಆಫ್ ದಿಸ್ ಅಪ್ಲಿಕೇಶನ್ ಆರ್ ಏನಂತನೂ ಗೊತ್ತಿಲ್ಲ. ಬಟ್ ವಿ ಕೇಮ್ ಅಕ್ರಾಸ್ ದಿಸ್ ಆ್ಯಪ್, ವಿ ಫೆಲ್ಟ್ ಇಟ್ ಈಸ್ ಯೂಸ್ಫುಲ್. ಹೇಳೋಣ ಅಂತ. ಒಳ್ಳೇದು ಯಾಕೆ ಹೇಳಬಾರ್ದು, ಯಾಕೆ ಪ್ರಮೋಟ್ ಮಾಡಬಾರ್ದು ಅಂತ. ಸೊ ನಮ್ಮ ಜೊತೆ ಬಂದು ಓಡಿದವರೆಲ್ಲರೂ ಕೂಡ ಡೊನೇಟ್ ಮಾಡಿದ್ರು. ಈ ತರ ಒಂದು ಫುಡ್ ರನ್ನ ಪ್ರತಿ ತಿಂಗಳು ಒಂದ್ಸತಿ ಮಾಡೋಣ ಅಂತಿದೀವಿ. ಒಂದೊಂದು ತಿಂಗಳು ಒಂದೊಂದು ಏರಿಯಾ ಇರುತ್ತೆ, ನಾವೇ ಹೋಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಅಂಡ್ ಕಂಪ್ಲೀಟ್ ಫುಡ್ ಬಿಲ್ ವಿಲ್ ಬಿ ಆನರ್ಸ್. ನೀವು ಮಾಡಬೇಕಾಗಿರೋದ್ರೆ ಅಷ್ಟೇ, ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಜಾಯ್ನ್ ಆಗಿ ಸಾಕು. ಅದರಲ್ಲಿ ನಾವು ಅನೌನ್ಸ್ ಮಾಡಿರ್ತೀವಿ, ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು ನಮ್ಮ ಜೊತೆ. ಸೊ ಇವತ್ತು ನನ್ನ ಕಡೆಯಿಂದ 12 ರೂಪಾಯಿ ಡೊನೇಟ್ ಆಗಿದೆ ಇವತ್ತು ಓಡಿದಕ್ಕೆ. ಸೊ ಸೊ ಈ ಒಳ್ಳೇದು ಹೇಳ್ತಾ Yeah. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಇದೇ ತರ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬೈ ಬಾಯ್ ಬಾಯ್. See you next time.